ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಮಧ್ವಾಚಾರ್ಯ ವಾಣಿ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ಇನ್ನು ಶ್ರೀಮನ್ ಮಂತ್ರಾಲಯ ಪ್ರಭುಗಳ ಆರಾಧನೆಯ ಪರ್ವಕಾಲ ಸಮೀಪವಾಗ್ತಾ ಇದೆ. ಆ ಮಹನೀಯರ ಆರಾಧನೆಯನ್ನು ಆಚರಿಸುವುದು ಅಂತಂದರೆ ಅವರ ಪ್ರೀತಿಗಾಗಿ ಆಚರಣೆ ಮಾಡಬೇಕು. ಅವರ ಪ್ರೀತಿ ಆಗೋದು ಅಂದರೆ ಅವರ ಅನುಗ್ರಹ ಆಗೋದು ಅಂತ ಅರ್ಥ. ದೊಡ್ಡವರ ಅನುಗ್ರಹ ಆಗೋದು ಅಂದರೆ ಹೇಗಾಗ್ತದೆ? ಅವರ ಮಹಾತ್ಮೆಯನ್ನು ತಿಳಿದು, ಮಹಾತ್ಮೆ ಜ್ಞಾನಪೂರ್ವಸ್ತು ಅಂತ ಹೇಳಿದಂತೆ ದೊಡ್ಡವರ ಮಹತ್ವವನ್ನು ಅರಿತು ಆವಾಗ ಭಕ್ತಿ ಮಾಡ್ತೀವಲ್ಲ, ಅದು ಅವರ ಪ್ರೀತಿಗೆ ಕಾರಣ ಅಂತ ಆಗ್ತದೆ. ಇಲ್ಲಾಂದರೆ ಕೇವಲ ಜ್ಞಾನವಿಲ್ಲದ ಭಕ್ತಿ ಶುಷ್ಕವಾದ ಭಕ್ತಿ ಅಂತ, ತೈಲವಿಲ್ಲದ ದೀಪ ಇದ್ದ ಹಾಗೆ, ಭಾಳ ಹೊತ್ತು ಇರೋದಿಲ್ಲ. ಅದು ಸ್ವಲ್ಪ ಹೊತ್ತು ಹತ್ತುತ್ತದೆ, ಆಮೇಲೆ ನಂದಿ ಹೋಗಿಬಿಡ್ತದೆ. ಆದರೆ ಯಾವಾಗ ತೈಲ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಸಂಸ್ಕೃತದ ಮಾತು, ಜ್ಞಾನಪ್ರದೀಪ ಅದು ಚಂದ ಬೆಳಗಬೇಕು. ಹಾಗೆ ದೊಡ್ಡವರಲ್ಲಿ ಭಕ್ತಿ ಅನ್ನುವ ದೀಪ ಬೆಳಗಬೇಕು ಅಂತಂದರೆ ಜ್ಞಾನ ಅನ್ನುವ ತೈಲ ಬೇಕು. ಅಂಥ ಜ್ಞಾನಪೂರ್ವಕವಾಗಿ ಅವರನ್ನು ತಿಳಿದು ಭಕ್ತಿಯನ್ನು ಏನು ಮಾಡ್ತೀವಲ್ಲ, ಅದು ದೊಡ್ಡವರ ಕಾರುಣ್ಯಕ್ಕೆ ಕಾರಣ ಅಂತ ಆಗ್ತದೆ. ಇಂಥ ಮಂತ್ರಾಲಯ ಪ್ರಭುಗಳ ಸ್ತೋತ್ರವನ್ನು, ಕೃತಿಯನ್ನು ಅನೇಕ ಜನ ಜ್ಞಾನಿಗಳು ಮಾಡಿದ್ದಾರೆ. ಅದು ಪ್ರಾರಂಭದಲ್ಲಿ ರಾಘವೇಂದ್ರ ವಿಜಯದಿಂದ ಆರಂಭಿಸಿಕೊಂಡು ಇವತ್ತಿನವರೆಗೂ ಕೂಡ ಒಬ್ಬರಲ್ಲ ಒಬ್ಬರು ವಿದ್ವಾಂಸರು, ಒಬ್ಬರಲ್ಲ ಒಬ್ಬರು ಹರಿದಾಸರು, ಜ್ಞಾನಿಗಳು ನಾನಾ ವಿಧವಾಗಿ ಮಂತ್ರಾಲಯ ಪ್ರಭುಗಳನ್ನು ಕೊಂಡಾಡ್ತಾ ಇದ್ದಾರೆ. ಇವರನ್ನು ಸ್ತೋತ್ರ ಮಾಡದೇ ಇರುವವರೇ ಇಲ್ಲ. ಈ ಮಠದವರು, ಆ ಮಠದವರು, ಈ ಜಾತಿಯವರು, ಆ ಊರು ಅಂಥೇಳಿ ಜಾತಿ ಮತ ಪಂಥ ಈ ಯಾವ ವ್ಯತ್ಯಾಸ ಇಲ್ಲದೇನೆ ನಮ್ಮ ಗುರುಗಳು, ನಮ್ಮ ರಾಗಪ್ಪ, ಗುರುಗಳೆಂದರೆ ಮಂಚಾಲಿ ರಾಘಪ್ಪ, ದೇವರೆಂದರೆ ತಿರುಪತಿ ತಿಮ್ಮಪ್ಪ ಅಂತ ಪ್ರಸಿದ್ಧವಾದ ನಾಣ್ಣುಡಿ ಇದು. ರಾಘಪ್ಪ, ಗುರುರಾಜ, ಗುರುರಾಯ ಅಂತ ವಿಪ್ರಕ್ಷತ್ರ ವಿಡಂಘ್ರಿ ಜಾತ ಮುಖರಾನೇಕ ಪ್ರಜಾ ಸೇವಿತಃ ಅಂತ ಅಪ್ಪಣ್ಣಾಚಾರ್ಯರು ಮಂಗಳಾಷ್ಟಕದಲ್ಲಿ ಕೊಂಡಾಡ್ತಾರೆ. ಚತುರ್ವರ್ಗದ ವ್ಯಕ್ತಿಗಳಿಂದಲೂ ಕೂಡ ಪೂಜಿತರಾದವರು ನಮ್ಮ ಗುರುಪಾದರು ಅಂತ ರಾಯರನ್ನು ಸ್ತೋತ್ರ ಮಾಡ್ತಾರೆ. ಅಂಥ ಭೌಮ ವ್ಯಕ್ತಿತ್ವ ಮಂತ್ರಾಲಯ ಪ್ರಭುಗಳದು. ರಾಘವೇಂದ್ರ ವಿಜಯದಲ್ಲಂತೂ ಎಷ್ಟು ಅದ್ಭುತವಾಗಿ ಅವರನ್ನು ಕೊಂಡಾಡ್ತಾರೆ. ಯೋಗಿನಾಂ ಯೋಗೀಂದ್ರ ಇವ ಯೋದತ್ತ ಇವ ಯೋಗಿನಾಂ ಸ್ತೋತ್ರ ಮಾಡ್ತಾರೆ ನಾರಾಯಣಾಚಾರ್ಯರು. ಹೇಗೆ ಯೋಗಿಗಳಲ್ಲಿ ದತ್ತಾತ್ರೇಯ ಶ್ರೇಷ್ಠನೋ, ನಮ್ಮ ಗುರುಗಳಲ್ಲೂ ಕೂಡ ತನ್ನ ಸನ್ನಿಧಾನವನ್ನಿಟ್ಟು ಅಂಥ ಶ್ರೇಷ್ಠತೆಯನ್ನು ತಂದು ಕೊಟ್ಟಿದ್ದಾನೆ ಅಂತ ಮಂತ್ರಾಲಯ ಪ್ರಭುಗಳ ಬಗ್ಗೆ ಸ್ತೋತ್ರ ಮಾಡ್ತಾರೆ. ಹೀಗೆ ನಾನಾ ವಿಧರಾದ ಜ್ಞಾನಿಗಳು ರಾಯರನ್ನು ಸ್ತೋತ್ರ ಮಾಡಿದ್ದಾರೆ. ರಾಯರು ಕೂಡ ತಮ್ಮ ಜೀವನ ಅನೇಕ ಪ್ರಸಂಗಗಳಲ್ಲಿ ಕ್ಷೇತ್ರ ಸಂಚಾರ ಬಹಳ ಮುಖ್ಯ. ನಾನಾ ವಿಧವಾದ ಕ್ಷೇತ್ರಗಳಿಗೆ ಹೋಗಬೇಕು, ಅಲ್ಲಿಯ ಭಕ್ತರನ್ನು ಉದ್ಧಾರ ಮಾಡಬೇಕು, ಮುದ್ರಾಧಾರಣಾದಿಗಳನ್ನು ಮಾಡಿ ಸದ್ವೈಷ್ಣವರನ್ನಾಗಿ ಅವರನ್ನು ಸಿದ್ಧಪಡಿಸಬೇಕು, ಭಗವದ್ ಅನುಗ್ರಹಕ್ಕೆ ಅವರನ್ನು ಪಾತ್ರರನ್ನಾಗಿ ಮಾಡಬೇಕು ಅಂತ ಕ್ಷೇತ್ರ ಸಂಚಾರ ಮಾಡ್ತಾ ಇದ್ರು. ರಾಘವೇಂದ್ರ ವಿಜಯದಲ್ಲಿ ಇದೇ ಒಂದು ಪ್ರತ್ಯೇಕವಾದ ಭಾಗವನ್ನು ನಿರೂಪಣೆ ಮಾಡ್ತಾರೆ. ಹಾಗೆ ಅನೇಕ ಕ್ಷೇತ್ರಗಳಿಗೆ ಮಂತ್ರಾಲಯ ಪ್ರಭುಗಳು ಸಂಚಾರ ಮಾಡ್ತಾ ಬಂದಾಗ ಈ ದಕ್ಷಿಣ ಭಾರತದಲ್ಲಿ ರಾಮನಾಥಪುರಕ್ಕೆಲ್ಲ ಕಾವೇರಿ ನದಿಯಲ್ಲಿ ಅವಗಾಹನ ಸ್ನಾನಾದಿಗಳನ್ನು ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡ್ತಾರೆ. ಆಮೇಲೆ ನಂಜನಗೂಡು ಪ್ರಾಂತ್ಯಕ್ಕೆ ಬರ್ತಾರೆ. ಹೀಗೆ ನಂಜನಗೂಡಿನಲ್ಲಿ ನಂಜುಂಡೇಶ್ವರನ ದರ್ಶನವನ್ನು ಮಾಡಿಕೊಂಡು ಆ ಸಂದರ್ಭದಲ್ಲಿ ಅವರ ಮಹತ್ವವನ್ನು, ಅವರ ಕೀರ್ತಿಯನ್ನು, ಗ್ರಂಥ ರಚನಾ ಶೈಲಿಯನ್ನು ವಿದ್ವಾಂಸರಿಂದ ಬಲ್ಲವರಿಂದ ಕೇಳಿ ತಿಳಿದು ದೊಡ್ಡ ದೇವರಾಜ ಒಡೆಯರು ಅಂತ ಮೈಸೂರಿನ ಅರಸ, ಅವರು ಸಾಕ್ಷಾತ್ತಾಗಿ ಶ್ರೀರಂಗಪಟ್ಟಣದಿಂದ ನಂಜನಗೂಡಿಗೆ ಬಂದು ರಾಯರ ದರ್ಶನವನ್ನು ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನಮ್ಮಲ್ಲಿ ತಾವು ತಮ್ಮ ಚಾತುರ್ಮಾಸ್ಯ ಮಹೋತ್ಸವವನ್ನು ನೆರವೇರಿಸಬೇಕು ಅಂತ ಕೇಳಿ ರಾಯರನ್ನು ಶ್ರೀರಂಗಪಟ್ಟಣಕ್ಕೆ ಕರೆಸಿಕೊಂಡು, ಆಗ ಶ್ರೀರಂಗಪಟ್ಟಣ ಮೈಸೂರು ಅರಸರ ರಾಜಧಾನಿ ಅದು. ಅಲ್ಲಿ ಮಂತ್ರಾಲಯ ಪ್ರಭುಗಳು ಚಾತುರ್ಮಾಸ್ಯ ಮಾಡ್ತಾರೆ. ಚಾತುರ್ಮಾಸ್ಯ ಮಾಡಿ ಶ್ರೀರಂಗನಾಥನ ಸೇವೆಯನ್ನು ಮಾಡಿ ಆಮೇಲೆ ಮುಂದೆ ಸಂಚಾರಕ್ಕೆ ಹೊರಡ್ತಾರೆ. ಆಗ ಮಹಾರಾಜ ರಾಯರನ್ನು ತಮ್ಮ ಪಟ್ಟಣದಲ್ಲಿ ರಾಜಧಾನಿಯಲ್ಲಿ ಇಟ್ಟುಕೊಂಡು ಸೇವೆ ಮಾಡಿದ್ದರ ಪ್ರತೀಕವಾಗಿ ಒಂದು ಇಡೀ ದೊಡ್ಡ ಗ್ರಾಮವನ್ನೇ ರಾಯರ ಹೆಸರಿಗೆ ಬರೆದು ಕೊಟ್ಬಿಡ್ತಾನೆ, ಉಂಬಳಿಯಾಗಿ ಕೊಟ್ಬಿಡ್ತಾನೆ ರಾಯರಿಗೆ ದಾನವಾಗಿ. ಅದೆಲ್ಲ ಇವತ್ತಿಗೂ ಕೂಡ ಶ್ರೀಮಠದ ಶಾಸನಗಳಲ್ಲಿ ಕಂಡುಬರುತ್ತೆ. ಹೀಗೆ ರಾಯರು ಸಂಚಾರ ಮಾಡ್ತಾ
ಅನೇಕ ಪ್ರಾಂತ್ಯಗಳಿಗೆ ಹೋಗ್ತಾ ಇರ್ತಾರೆ. ಆ ಹೋಗುವ ಸಂದರ್ಭದೊಳಗೆ ಚಿತ್ರದುರ್ಗ ಪ್ರಾಂತ್ಯಕ್ಕೆ ರಾಯರು ಆಗಮಿಸ್ತಾರೆ. ಚಿತ್ರದುರ್ಗ ಅಂದರೆ ಬಹಳ ಹಿಂದಿನಿಂದಲೂ ಕೂಡ ರಾಜಕೀಯವಾಗಿ ಆಯಕಟ್ಟಾದ ಒಂದು ಜಾಗ. ಅದು ಹಿಡಿತದಲ್ಲಿತ್ತು ಅಂದರೆ ಯಾವ ರಾಜನೇ ಆಗಲಿ ಯಾರ ಅಧೀನದಲ್ಲಿ ಅದಿರುತ್ತೋ ಅದನ್ನು ದಾಟ್ಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಂಥ ಜಾಗ ಅದು. ಅಲ್ಲಿ ರಾಯರು ಬಂದಾಗ ರಾಯರನ್ನೆಲ್ಲರೂ ಸ್ವಾಗತ ಮಾಡ್ತಾರೆ. ಮೈಸೂರು ಅರಸರಿಂದ ಸನ್ಮಾನಿತರಾದವರು ಬಂದಿದ್ದಾರೆ ಮಂತ್ರಾಲಯ ಪ್ರಭುಗಳು ಅಂತ ಹೇಳಿ ರಾಯರನ್ನು ಸ್ವಾಗತ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಆ ಚಿತ್ರದುರ್ಗ ಒಂದು ಕಾಲದಲ್ಲಿ ಅದರ ಐತಿಹ್ಯ ಇರೋದು ಹೇಗೆ ಅಂತಂದರೆ, ಭೀಮಸೇನ ಮುಂತಾಗಿ ಎಲ್ಲ ಪಾಂಡವರು ನಡೆದಾಡಿದ ಜಾಗ ಅಂತ ಅದಕ್ಕೆ ಕರೀತಾರೆ. ಹಿಂದೆ ಹಿಡಿಂಬ ಪಟ್ಟಣ ಅಂತ ಕರೀತಾ ಇದ್ದರಂತೆ ಅದನ್ನು. ಅಂದರೆ ಹಿಡಿಂಬ ರಾಕ್ಷಸ ವಾಸವಾಗಿದ್ದ ಸ್ಥಳ ಅದು. ಅಲ್ಲೇ ಅವನನ್ನು ಸಂಹಾರ ಮಾಡಿ ಹಿಡಿಂಬೆಯನ್ನು ಭೀಮಸೇನ ದೇವರು ವಿವಾಹವಾಗಿದ್ದು ಅಂತ ಅಲ್ಲಿಯ ಐತಿಹ್ಯಗಳು ಇದನ್ನು ನಿರೂಪಣೆ ಮಾಡ್ತವೆ. ಅದಕ್ಕೆ ದಾಖಲೆಗಳನ್ನು ತೋರಿಸ್ತಾರೆ ಇವತ್ತಿಗೂ ಕೂಡ. ಅಂಥ ಪ್ರಸಿದ್ಧವಾದ ಗಿರಿದುರ್ಗಗಳಿಂದ ಕೂಡಿದ್ದು ಚಿತ್ರದುರ್ಗ. ಆ ಚಿತ್ರದುರ್ಗಕ್ಕೆ ಮಂತ್ರಾಲಯ ಪ್ರಭುಗಳು ಬಂದಾಗ ಅಲ್ಲಿ ಮುಂದೆ ಕಾಲಾಂತರದಲ್ಲಿ, ಅಂದರೆ ರಾಯರ ಸಮಯ ಆದಮೇಲೆ ರಾಯರ ಪ್ರಶಿಷ್ಯರ ಶಿಷ್ಯರು ಸುಮತೀಂದ್ರ ತೀರ್ಥರು ಅಂತ, ರಾಘವೇಂದ್ರ ಸ್ವಾಮಿಗಳು ಯೋಗೀಂದ್ರರು, ಸೂರೀಂದ್ರರು, ಸುಮತೀಂದ್ರರು ಅಂತ ರಾಯರ ಶಿಷ್ಯರ ಪ್ರಶಿಷ್ಯರು. ಅವರು ರಾಯರಲ್ಲೇ ಪಾಠ ಕೇಳಿದವರು. ಅವರು ಕಾಲಾಂತರದಲ್ಲಿ ಒಂದು ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ಭೂಗರ್ಭದಲ್ಲಿ ಅಡಗಿರುತ್ತೆ, ಭೂಮಿಯೊಳಗಿರ್ತಕ್ಕಂತಹ ಆಂಜನೇಯ ಅದು. ಅಂಥ ಆಂಜನೇಯನನ್ನು ಕಂಡು ಅವರು ಮುಂದೆ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಲ್ಲಿ ಅಂತ. ವಿಶೇಷ ಅಂದರೆ ಆ ಆಂಜನೇಯನ ಬಾಲದಲ್ಲಿ 5 ಗಂಟೆಗಳಿದ್ದಾವೆ. 5 ಗಂಟೆಗಳನ್ನು ಹೊಂದಿದ ಅಪೂರ್ವವಾದ ಆಂಜನೇಯ ಅವನು. ಪಾಂಡವರು ಸಾಕ್ಷಾತ್ ವನವಾಸದಲ್ಲಿ ಪೂಜೆ ಮಾಡಿದ ಅದ್ಭುತವಾದ ಪ್ರತೀಕ ಅಂತ ನೋಡ್ತೀವಿ. ಹೀಗೆ ಅನೇಕ ಕಡೆ ಪಾಂಡವರು ಪೂಜೆ ಮಾಡಿದ ಪ್ರತೀಕಗಳನ್ನು ಕಾಣ್ತೀವಿ. ಇಬ್ರಾಂಪುರ ಅಪ್ಪ ಅವರ ಗೃಹದಲ್ಲಿಯೂ ಕೂಡ ಪಾಂಡವರ ಕರಪೂಜಿತವಾದ ಒಂದು ಪ್ರಾಣದೇವರಿದೆ, ಪಂಚಮುಖಿ ಪ್ರಾಣದೇವರು. ಹೀಗೆ ಪಂಚ ಅನ್ನೋದು ಬಹಳ ವಿಶೇಷವಾದದ್ದು. ಹಾಗೆ ಅಂಥ ಪ್ರಾಣದೇವರು ಭೂಗರ್ಭದಲ್ಲಿದ್ದ ವಿಷಯವನ್ನು ಅರಿತು ರಾಯರು ಚಿತ್ರದುರ್ಗಕ್ಕೆ ಬಂದು ಅಲ್ಲಿ ನಿತ್ಯ ಶಾಸ್ತ್ರ ಪಾಠ, ಬೆಳಗ್ಗಿನಿಂದ ಸಂಜೆವರೆಗೂ ರಾಯರು ಏನೇನು ಪಾಠ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ನಾರಾಯಣಾಚಾರ್ಯರು ರಾಯರ ಜೀವನ ಚರಿತ್ರೆಯಲ್ಲೂ ಲೇಖ ಮಾಡ್ತಾರೆ. ಶಾಬ್ದಂ ಭಾಷ್ಯಂ ಜಾಯದೇವೀಂಚ ಟೀಕಾಂ. ಬೆಳಿಗ್ಗೆ ವ್ಯಾಕರಣ ಮಹಾಭಾಷ್ಯವನ್ನು ಮಾಡ್ತಾ ಇದ್ರು. ಜಯದೇವ ಅಂತ ಅವನ ಟೀಕೆಯನ್ನು, ಅಂದರೆ ವಿವರಣೆಯನ್ನು, ಅದನ್ನು ಪಾಠ ಮಾಡ್ತಾ ಇದ್ರು. ಆಮೇಲೆ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು, ಬ್ರಹ್ಮಸೂತ್ರ ಭಾಷ್ಯವನ್ನು, ಆಮೇಲೆ ನ್ಯಾಯಶಾಸ್ತ್ರವನ್ನು, ಅದಾದಮೇಲೆ ಸಂಜೆ ಮೀಮಾಂಸಾ ಶಾಸ್ತ್ರವನ್ನು, ಹೀಗೆ ಪ್ರತಿನಿತ್ಯ ಚತುಶಾಸ್ತ್ರ ಪಾಠ ರಾಘವೇಂದ್ರ ಸ್ವಾಮಿಗಳು ಒಬ್ಬರೇ ಮಾಡ್ತಾ ಇದ್ರು. ಅಂದರೆ ಎಂಥ ಗ್ರಂಥ ಕ್ಲುಪ್ತಿಯವರಿಗೆ, ಎಂಥ ಸ್ಮರಣ ಶಕ್ತಿಯ ಮಹಾನುಭಾವರಿಗೆ. ಹೀಗೆ ಅದರ ಮಧ್ಯದಲ್ಲೂ ಬಂದ ಭಕ್ತರಿಗೆ ಎಲ್ಲ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಅದಕ್ಕೆ ಮಂತ್ರಾಕ್ಷತೆ ಕೊಡಬೇಕು, ಹರಿಸಬೇಕು, ಅದನ್ನು ಪರಿಹಾರ ಮಾಡಬೇಕು. ಜಗನ್ನಾಥದಾಸರಾಯರು ಒಂದು ಕಡೆ ಹೇಳ್ತಾರೆ, ದೇಶ ದೇಶಗಳಿಂದ ದೈನ್ಯದಿಂದಲಿ ಬಂದ ಅಶೇಷ ಜನರುಗಳಿಷ್ಟ ಸಲಿಸುವ ವಿಶಿಷ್ಟ ನಾ ಸೇರಿದೆನೋ ನಿನ್ನ ನಮಿತ ಜನ ಪ್ರಸನ್ನ. ನಾ ಸೇರಿದೆನೋ ನಿನ್ನ ನಮಿತ ಜನ ಪ್ರಸನ್ನ. ಭಾಸುರ ಚರಿತನೇ ಭಜಿಸುವೆನೋ ಅನವರತ. ನಮೋ ನಮೋ ಶ್ರೀ ರಾಘವೇಂದ್ರ ಸದ್ಗುಣ ಸಾಂದ್ರ. ಕಮಲನಾಭನ ದಾಸ ಕಮಲಾಪ್ತ ಭಾಸ. ನಮೋ ನಮೋ ಶ್ರೀ ರಾಘವೇಂದ್ರ ಸದ್ಗುಣ ಸಾಂದ್ರ. ದೇಶ ದೇಶಗಳಿಂದ ದೈನ್ಯದಿಂದಲಿ ಬಂದ. ಯಾರು ಕಷ್ಟ ಅಂತ ಬರ್ತಾರೆ, ರಾಯರೇ ನೀವೇ ಗತಿ ಅಂತ ಯಾರು ಬರ್ತಾರಲ್ಲ ಅಂತ ಬಂದ ಭಕ್ತರಿಗೆ ಅಭಯವನ್ನು ಕೊಟ್ಟು ಭಗವಂತನ ಮಹತ್ವವನ್ನು ತಿಳಿಸಿ ದೇವರನ್ನ ಗಟ್ಟಿಯಾಗಿ ಹಿಡಿದರೆ ಯಾವುದೇ ಥರದ ಭಯವಿಲ್ಲ ಅಂತ ತೋರಿಸ್ಕೊಡ್ತಾ ಇದ್ರು ಆ ಮಹಾನುಭಾವರು. ಯಾಕೆಂದರೆ ಪ್ರತ್ಯಕ್ಷತಃ ಅವರೇ ದೇವರ ಪಾದವನ್ನು ಹಿಡಿದವರು. ನರಸಿಂಹದೇವರು ಕೇಳ್ತಾರೆ, ಭಯ ಆಗ್ತಾ ಇದೆಯಾ ಅಂತ. ಸ್ವಾಮಿ ನಿನ್ನ ರೂಪ ಕಂಡು ನನಗೆ ಭಯವೇ ಆಗ್ತಾ ಇಲ್ಲ ಅಂತಾರೆ ಪ್ರಹ್ಲಾದರಾಜರು. ನಾಹಂ ಬಿಭೇಂ ಮೆಜಿತ ತೇತಿ ಭಯಾನಕಸ್ಯ. ನಿನ್ನ ಇಂಥ ಉದ್ದವಾದ ಕಿವಿಗಳನ್ನು, ಈ ನಿಟ್ಟುಸಿರು ಬಿಡ್ತಾ ಇರತಕ್ಕಂತಹ ಮೂಗನ್ನು, ಈ ಕೋರೆ ದಾಡೆಗಳಿಂದ ಕೂಡಿದ ಬಾಯಿಯನ್ನು ಕಂಡು ಹೆದರ್ತಾ ಇಲ್ಲಯ್ಯ. ಆದರೆ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತಃ.
ಸಂಸಾರ ಅನ್ನುವ ಒಂದು ಮೊಸಳೆ ನಮ್ಮನ್ನು ಹಿಡಿದು ಎಳಿತಾ ಇರ್ತದೆ ಆ ಸಾಗರದೊಳಗೆ, ಅದಕ್ಕೋಸ್ಕರ ಅದಕ್ಕೆ ಮಾತ್ರ ಹೆದರ್ತೀನಿ ಅಂತ. ಹಾಗೆ ದೇವರನ್ನು ಗಟ್ಟಿಯಾಗಿ ಹಿಡಿದ್ರೆ ಯಾವುದೇ ಥರದ ಭಯ ಇಲ್ಲ, ಯಾಕೆಂದರೆ ಅವನು ಭಯಕೃತ್ ಭಯನಾಶನ ಅವನೇ. ಹಾಗಾಗಿ ದೇವರನ್ನು ನಂಬ್ರಿ ಅಂತ ಇಂಥ ಆ ಸಾಂತ್ವನದ ಆಶ್ವಾಸನೆಯ ಮಾತುಗಳನ್ನು ಕೊಟ್ಟು ಅವರ ಕಷ್ಟವನ್ನು ಪರಿಹಾರ ಮಾಡ್ತಾ ಇದ್ದವರು. ಇದರೊಳಗೆ ಹೀಗೆ ಪಾಠ ಮಾಡ್ತಾ ಇದ್ದಾಗ ಭಗವಂತನ ದೇವರನ್ನು ಗಟ್ಟಿಯಾಗಿ ನಂಬಿದರೆ ಮೋಕ್ಷವನ್ನು ಕೊಡ್ತಾನೆ ಭಗವಂತ. ಮೋಕ್ಷವನ್ನು ಅಂತಂದರೆ ಸಾಕ್ಷಾತ್ ಭಗವಂತ ಒಬ್ಬನೇ ಕೊಡ್ತಾನ ಅಂದರೆ ಹೌದು, ಮುಖ್ಯ ಮೋಕ್ಷದಾತೃ ಭಗವಂತನೇ. ಭಗವಂತನ ಅನುಜ್ಞೆಯಿಂದ ವಾಯುದೇವರು ಕೂಡ ಮೋಕ್ಷವನ್ನು ಕೊಡ್ತಾರೆ ಅಂತ ಒಂದು ಶಾಸ್ತ್ರದ ಮಾತನ್ನು ಉಲ್ಲೇಖ ಮಾಡ್ತಾ ಇರ್ತಾರಂತೆ ಪಾಠದಲ್ಲಿ. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ ಅಂತ ಒಂದು ಮಾತನ್ನು ಹೇಳಿ, ಸರ್ವೋತ್ತಮನಾದ ಭಗವಂತನೇ ಮೋಕ್ಷದಾತೃ. ಅವನ ಅನುಗ್ರಹದಿಂದ ಅವನ ಆಜ್ಞೆಯಂತೆ ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು ಕೂಡ ಸುಜೀವಿಯ ಯೋಗ್ಯತೆಯನ್ನು ಅರಿತು ಸ್ವಾಮಿ ಇವನನ್ನು ಮುಕ್ತಿ ಕರ್ಕೊಂಡು ಹೋಗಬಹುದು ಅಂತ ಕೈ ಮುಗಿದು ನಮ್ಮಂಥ ದೀನರ ಪರವಾಗಿ ಪ್ರಾರ್ಥನೆ ಮಾಡಿದರೆ ದೇವರಂತಹ ಸಾತ್ವಿಕನಿಗೆ ಮೋಕ್ಷ ಕೊಡ್ತಾನೆ ಅಂತ ಪಾಠದಲ್ಲಿ ಹೇಳ್ತಾ ಇದ್ರಂತೆ. ಓ, ಹಾಗಾದರೆ ಪ್ರಾಣದೇವರು ಮೋಕ್ಷವನ್ನು ಕೊಡಿಸ್ತಾರೆ. ಪ್ರಾಣದೇವರು ಮೋಕ್ಷ ಕೊಡಿಸ್ಬೇಕು ಅಂದರೆ ಏನು ಮಾಡಬೇಕು? ನೇರವಾಗಿ ಪ್ರಾಣದೇವರನ್ನು ಕೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸೋತ್ತಮ ಗುರುಗಳನ್ನು ಹೋಗಿ ಪ್ರಾರ್ಥನೆ ಮಾಡಿದರೆ ಅವರು ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಪ್ರಾಣದೇವರು ದೇವರಲ್ಲಿ ನಿವೇದನೆ ಮಾಡ್ತಾರೆ, ಮೋಕ್ಷ ಸಿಗ್ತಿದೆ ಆ ಯೋಗ್ಯ ಜೀವಿಗೆ ಅಂತ. ಹೀಗೆ ಪಾಠದಲ್ಲಿ ಶಿಷ್ಯರಿಗೆ ಚಿಂತನೆಯನ್ನು ಹೇಳಬೇಕಾದ್ರೆ ಈ ಥರ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಇದ್ರಂತೆ. ಆ ಮಠದೊಳಗೆ ವಿಶೇಷ ಏನು ಅಂದರೆ, ಒಬ್ಬ ನೀರು ಹೊತ್ಕೊಳ್ತಾ ಕೆಲಸ ಮಾಡ್ತಾ ಇದ್ದಂತೆ ರಾಯರ ಸನ್ನಿಧಾನದೊಳಗೆ. ಅವನಿಗೆ ವೆಂಕಣ್ಣ ಅಂತ ಹೆಸರು, ನೀರಿನ ವೆಂಕಣ್ಣ, ನೀರಿನ ವೆಂಕಣ್ಣ ಅಂತ ಕರೀತಾ ಇರ್ತಾರೆ ಅಲ್ಲಿ. ಅವನಿಗೆ ರಾಯರು ಕೇಳ್ತಾ ಇರ್ತಾರೆ, ಏನಾದರೂ ಬೇಕೇನಪ್ಪ ನಿನಗೆ, ಏನಾದ್ರು ಬೇಕಾ? ಅವನು ರಾಯರ ಹತ್ರ ಯಾವ ಸಂಬಳನೂ ತೊಗೊಳ್ತಾ ಇರೋದಿಲ್ಲ, ಏನೂ ತೊಗೊಳ್ತಾ ಇರೋದಿಲ್ಲ, ಗೃಹಸ್ಥ ಮತ್ತೆ. ಆದರೆ ಏನು ತೊಗೊಳ್ತಾ ಇರೋದಿಲ್ಲ, ಸ್ವಾಮಿ ನಿಮ್ಮ ಅನುಗ್ರಹ ಒಂದೇ ಸಾಕು, ಇಲ್ಲ ನಿನಗೇನಾದರೂ ಬೇಕಾದರೂ ಕೇಳು ಅಂತ ರಾಯರು ಅಂದ್ರಂತೆ. ಯಾಕೆಂದರೆ ಅದು ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹದೇವರಲ್ಲಿ ಕಲ್ತಿದ್ದು. ಪ್ರಹ್ಲಾದರಾಜರು ಏನೋ ಬೇಡ ಅಂದ್ರೆ ನರಸಿಂಹದೇವ್ರಿಗೆ ಕೇಳಪ್ಪ ಏನಾದರೂ ಕೇಳು ಮತ್ತೆ ಕೊಡ್ತೀನಿ ಕೇಳಿದ್ದು ಅಂತ 3-4 ಬಾರಿ ಹೇಳಿದ್ರಂತೆ. ಅದಕ್ಕೆ ಅದು ನೆನಪಲ್ಲಿತ್ತು. ಏನಾದರೂ ಬೇಡ ಅಂತ ಅಂದಾಗಲೂ ಕೂಡ ಅವ್ನಿಗೇನಾದ್ರೂ ಅಭೀಷ್ಟ ಇದ್ದರೆ ನೆರವೇರಿಸೋಣ ಅಂತ ಭಕ್ತನೇ ಕೇಳ್ತಾ ಇದ್ರಂತೆ. ಅವನು ಕೇಳಿದಂತೆ, ಸ್ವಾಮಿ ಏನು ಬೇಡ, ನೀವು ಕೊಡೋದಾಗಿದ್ದರೆ ಭಗವಂತನ ಸ್ಥಾನವಾದ ಮೋಕ್ಷ ಕೊಡಿಸ್ರಿ ಅಂತ ಕೇಳ್ತಿದ್ದಂತ. ಅವನು ಇಷ್ಟೇ ಕೇಳ್ತಾ ಇದ್ದ. ಕೆಲವರು ಕಂಡು ಅಪಹಾಸ್ಯ ಮಾಡಿದ್ರಂತೆ, ಏನೋ ಮೋಕ್ಷ ಬೇಕಾ ನಿನಗೆ, ಮೋಕ್ಷಕ್ಕೆ ಹೋಗ್ಬಿಡ್ತೀಯ ನೀನು, ಹಾಗೆ ಹೀಗೆ ಅಂತೆಲ್ಲ ಅವನು ಅಪಹಾಸ್ಯ ಮಾಡಿದ್ರಂತೆ. ತಲೆನೇ ಕೆಡಿಸ್ಕೊಳ್ಳಿದ್ರು. ನಂದು ಗುರುಗಳದ ಮಾತು ಮಧ್ಯದಲ್ಲಿ ಇವ್ರು ಯಾರೋ ಬಂದು ಮಾತಾಡ್ತಾರೆ, ನಾನು ಯಾಕೆ ಅವರ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಅವನು ಆಚೆ ಕಡೆ ಮನಸ್ಸು ಹಾಕ್ತಾ ಇದ್ದಿಲ್ಲ. ಆದರೆ ಗುರುಗಳು ಯಾವಾಗ ಕೇಳಿದಾಗಲೂ ಕೂಡ ಭಗವಂತನ ಲೋಕ ಕೊಡಿಸ್ರಿ, ಮೋಕ್ಷ ಕೊಡಿಸ್ರಿ. ರಾಯರಾಯಿತು ಅಂದ್ರಂತ ಒಂದು ದಿವಸ. ಆಗಲಿ ಇದೇ ಚಿತ್ರದುರ್ಗದ ಸಂಚಾರದೊಳಗೆ ಪಾಠ ಮಾಡ್ತಾ ಇದ್ದಾಗ, ಏನು ಬೇಕು ಸ್ವಾಮಿ? ಮೋಕ್ಷ ಬೇಕು. ಹೌದಾ, ಮೋಕ್ಷವಾ? ಸರಿ, ನಾಳೆ ಬೆಳಿಗ್ಗೆ ಸಿದ್ಧನಾಗಿ ಬಂದ್ಬಿಡು, ಕೊಡ್ತೀನಿ. ಆದರೆ ಮೋಕ್ಷ ಕೊಡಿಸ್ಬೇಕು ಅಂತಂದರೆ ನೀನು ಯಾವುದು ಬೇಕಾದರೂ ಅರ್ಪಣೆ ಮಾಡಬೇಕು. ಸ್ವಾಮಿ ಪ್ರಾಣವನ್ನು ಬೇಕಾದರೂ ಕೂಡ ಕೊಡ್ತೀನಿ ನಾನು, ನನಗೆ ತಾವು ಮೋಕ್ಷ ಕೊಡಿಸ್ತೀರಿ ಅಂದರೆ ತಮ್ಮ ಅನುಗ್ರಹದಿಂದ ಆಗ್ತದೆ ಅಂತಂದರೆ. ರಾಯರು ಕೇಳಿದ್ರು, ಅಲ್ಲ ಮೋಕ್ಷ ಕೊಡ್ರಿ ಅಂತ ಕೇಳ್ತಾ ಇದ್ದಿ, ನನ್ನ ಹತ್ರ ಯಾಕೆ ಕೇಳಿದೆ? ನಾನು ಹೇಳಿದ್ನಲ್ಲ ಪ್ರಾಣದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ಅಂತ. ಇಲ್ಲ, ನೀವು ಪಾಠ ಮಾಡಬೇಕಾದ್ರೆ ನಾನು ದಿನ ಬಂದು ಕೊಡ್ತೀನಿ, ನನಗೇನು ಶಾಸ್ತ್ರ ಪಾಠ ಅರ್ಥ ಆಗಲ್ಲ, ಆದರೆ ತಾವು ಹೇಳುವ ಕ್ರಮ, ತಾವು ಹೇಳುವ ಶೈಲಿ ನನಗೆ ಸರಳವಾಗಿ ತಿಳಿತಿದೆ, ಹಾಗಾಗಿ ಪ್ರಾಣದೇವರು ಮೋಕ್ಷ ಕೊಡಿಸ್ತಾರೆ ಅನ್ನೋದನ್ನು ನಂಗೆ ಮನದಟ್ಟಾಗಿತ್ತು. ಹೌದು, ದೇವ್ರ ಹತ್ರ ಬೇಡ್ಕೊಳ್ಳಲ್ಲಯ್ಯ. ಅದಕ್ಕೆ ದೇವ್ರ ಹತ್ರ ಬೇಡ್ಕೊಳ್ಬೋದು. ಸೋತ್ತಮ ಗುರುಗಳು ಅಂತ ನೀವೇ ಹೇಳಿದ್ರಿ, ನನಗೆ ಸೋತ್ತಮರಾದವರು ತಾವೇ. ತಮ್ಮಂಥ ಮಹಾನುಭಾವರಿದ್ದಾಗ ಇನ್ನೆಲ್ಲಿ ಹೋಗಲಿ ನಾನು, ಹಾಗಾಗಿ ನಿಮ್ಮ ಹತ್ರನೇ ಕೇಳಿದೆ ಅಂತ ಹೇಳಿದ ಕೂಡಲೇ ಅವನ ಭಕ್ತಿಗೆ, ಆ ದಾರ್ಢ್ಯಕ್ಕೆ ಮೆಚ್ಚಿದ್ರಂತ ರಾಯರು. ಎಂಥ ವಿಶ್ವಾಸ ಗುರುಗಳ ಮೇಲೆ ಇವನಿಗೆ ಅಂತ ಮೆಚ್ಚಿ, ಆಗಲಿ ನಾಳೆ ಬೆಳಿಗ್ಗೆ ಬಾ, ನಿನಗೆ ಮೋಕ್ಷವನ್ನು ಕೊಡಿಸ್ತೀನಿ ಅಂತ ಗುರುಗಳು ಹೇಳಿದರು. ಸರಿ ಅಂತ ಮರುದಿವಸ ಬೆಳಿಗ್ಗೆ ಶುಚಿರ್ಭೂತನಾಗಿ ಬಂದ. ದೊಡ್ಡ ಯಜ್ಞಕುಂಡ ಮಾಡಿದ್ರಂತೆ. ಅಲ್ಲಿ ಯಜ್ಞಕುಂಡವನ್ನು ಮಾಡಿಸಿ ಪಂಚಗವ್ಯಗಳನ್ನೆಲ್ಲ ಕೊಟ್ಟು ಪ್ರಾಯಶ್ಚಿತ್ತವನ್ನು ಮಾಡಿಸಿ ದೇಹ ಶುದ್ಧಿ ಆಗಬೇಕು. ಪಂಚಗವ್ಯ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ಯಗ್ನಿರಿವೇಂಧನಂ ಅಂತ ಕಾರಿಕೆ. ಪಂಚಗವ್ಯ ಪ್ರಾಶನ ಮಾಡಿದರೆ ಹೆಂಗೆ ಕಟ್ಟಿಗೆಗಳು ಸುಟ್ಟು ಭಸ್ಮ ಆಗ್ತಾವಲ್ಲ, ನಮ್ಮಲ್ಲಿರುವ ಪಾಪಗಳು ಕೂಡ ಭಸ್ಮ ಆಗುತ್ತೆ ಅಂತ ಧರ್ಮಶಾಸ್ತ್ರ ಹೇಳೋ ಮಾತು. ಹಾಗೆ ಪಂಚಗವ್ಯಾದಿಗಳನ್ನು ಕೊಟ್ಟು ಪ್ರಾಯಶ್ಚಿತ್ತಗಳನ್ನು ಮಾಡಿಸಿ ಒಂದು ವೈಷ್ಣವ ಯಾಗವನ್ನು ಮಾಡಿಸಿ ದೊಡ್ಡ ಕುಂಡ ಅದು. ರಾಯರೇನಂದ್ರು, ಅದರ ಪೂರ್ಣಾಹುತಿ ಆಗುವ ಸಂದರ್ಭದೊಳಗೆ ನೀನು ಹಾರಯ್ಯ ಅದರೊಳಗೆ ಅಂದ್ಬಿಟ್ರು. ಅವನು ಆಚೆ ಈಚೆ ಯೋಚನೆ ಮಾಡಲೇ ಇಲ್ಲ. ನಾವು ಸಾಮಾನ್ಯ ಒಂದು ಕೈಯಲ್ಲಿ ಒಂದು ಕರ್ಪೂರ ಹಚ್ಚಬೇಕು ಅಂದರೆ ಕೈ ಹಿಂಗೆ ಶೇಕ್ ಆಗ್ತಾ ಇರ್ತದೆ, ನಡುಗ್ತಾ ಇರ್ತದೆ, ಅದು ಮುಟ್ಟಬೇಕಂದ್ರೆ ಹೆದರ್ತಾ ಇರ್ತೀವಿ. ಒಂದು ಕೆಂಡ ಚೂರು ಕೈ ಮೇಲೆ ಬಿತ್ತು ಅಂತಂದರೆ ಪೂರ್ತಿ ಮನೆಯೆಲ್ಲ ಬೊಬ್ಬೆ ಹಾಕಿಬಿಡ್ತೀವಿ. ಆದರೆ ಅವನು ರಾಯರ ಮಾತನ್ನು ಕೇಳಿ ಎಷ್ಟು ರಾಯರಲ್ಲಿ ನಂಬಿಕೆ ಅಂತಂದರೆ, ಗುರುರಾಜ ಗುರುರಾಯ ಅಂತ ಹಾರೇ ಬಿಟ್ಟೆ ಅಂತ ದೊಡ್ಡ ಕುಂಡಕ್ಕೆ ಹಾರಿಬಿಟ್ಟಿದ್ದಾನೆ. ಹಾರಿ ಧಗಧಗ ಅಂತ ಸುಟ್ಟು ಹೋಯ್ತು ದೇಹ, ಕಿರುಚಲಿಲ್ಲ, ಏನು ಮಾಡಲಿಲ್ಲ. ಗುರುರಾಜ ಗುರುರಾಜ ಅಂತ ರಾಯರ ಸ್ಮರಣೆ ಮಾಡ್ತಾ ಇದ್ದಾನೆ. ದೊಡ್ಡ ಕುಂಡ ದೇಹ ಬಿತ್ತು ಸುಟ್ಟೇ ಹೋಯ್ತು, ಭಸ್ಮ ಆಗಿಬಿಟ್ಟ ಅವನು.
ಎಲ್ಲರೂ ಗಾಬರಿಯಾಗಿ ಚೀರಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಸ್ವಾಮಿ, ಏನು ಸ್ವಾಮಿ ಇದು, ತಾವು ಮೋಕ್ಷ ಕೊಡಿಸ್ತೀನಿ ಅಂದರೆ ಅದೇನೋ ಸತ್ಯ, ಆದರೆ ಇದ್ದಕ್ಕಿದ್ದಂಗೆ ಒಬ್ಬ ಬ್ರಾಹ್ಮಣ ಅದರೊಳಗೆ ಬಿದ್ದು ಪ್ರಾಣತ್ಯಾಗ ಮಾಡಿಬಿಟ್ನಲ್ಲ, ಎಂಥ ಅನರ್ಥಕಾರಿ ಆಗೋಯ್ತು ಅಂತ ಎಲ್ಲರೂ ಆತಂಕ ಪಟ್ಕೊಂಡು ಗುರುಗಳಲ್ಲಿ ಕೇಳಲಿಕ್ಕೆ ಶುರು ಮಾಡಿದಾಗ ಸ್ವಾಮಿಗಳು ಹೇಳಿದ್ರು, ಸ್ವಲ್ಪ ತಡೀರಿ ಅಂತ. ಸ್ವಲ್ಪ ತಡೀರಿ ಅಂತ ರಾಯರು ಹೇಳಲಿಕ್ಕೆ ಶಬ್ದ, ಏನೋ ಶಬ್ದ, ಏನು ಶಬ್ದ ಬರ್ತಾ ಇದೆ ಅಂತ ನೋಡಿದರೆ ಆಕಾಶದೊಳಗೆ ವಿಷ್ಣುದೂತರ ವಿಮಾನದಲ್ಲಿ ಕೂತ್ಕೊಂಡಿದ್ದಾನಂತೆ. ವರವಿಷ್ಣುದೂತ ವೈಮಾನಿಕರ ಒಡಗೂಡಿ ಅಂಥ ವಿಷ್ಣುದೂತರ ವಿಮಾನದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾನೆ. ಆ ವಿಷ್ಣುದೂತರ ವಿಮಾನ ಕಿಣಿ ಅಂತ ಗಂಟೆಯ ಶಬ್ದ. ಅಲ್ಲಿ ಕೂತ್ಕೊಂಡು ಹೇಳಿದ್ದಂತೆ, ರಾಯರಂಥ ಮಹನೀಯರು ಅವರನ್ನು ನಂಬಿಕೊಂಡಿದ್ದಕ್ಕೆ ನನಗಿಂಥ ಮೋಕ್ಷವನ್ನು ಕೊಡಿಸಿಬಿಟ್ರು, ನೀವ್ಯಾರು ಸಂದೇಹ ಪಡಬೇಡ್ರಿ, ಇಂಥ ಗುರುಗಳ ಪಾದವನ್ನೇ ಗಟ್ಟಿಯಾಗಿ ಹಿಡೀರಿ ಅಂತ ಜೋರಾಗಿ ಅಲ್ಲಿಂದ ಕೂತು ಒದರಿದ್ನಂತೆ. ಇದನ್ನು ಅನೇಕ ಜನ ದಾಸರು ಕೂಡ ತಮ್ಮ ಕೃತಿಗಳಲ್ಲಿ, ಜಗನ್ನಾಥದಾಸರಂತೂ ಉಲ್ಲೇಖ ಮಾಡ್ತಾರೆ ಈ ಪ್ರಸಂಗವನ್ನು. ರಾಯರ ಜೀವನ ಘಟನೆ ಅನೇಕ ಪ್ರಸಂಗಗಳ ನಿರೂಪಣೆ ಮಾಡ್ತಾ ಅದರಲ್ಲಿ ಈ ವಿಷಯವನ್ನು ಕೂಡ ನಿರೂಪಣೆ ಮಾಡ್ತಾರೆ. ಹೀಗೆ ಇಂಥ ಅಪೂರ್ವವಾದ ಕಾರುಣ್ಯವನ್ನು ತೋರಿಸಿ ಸುಜೀವಿಯನ್ನು ಮೋಕ್ಷಕ್ಕೆ ಹೋಗೋ ಥರ ಮಾಡಿದ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಯಾಕೆ ಅಂತಂದರೆ ವಾಯುದೇವರ ನಿತ್ಯ ಸನ್ನಿಧಾನ ಪಾತ್ರರು ರಾಯರಿಗೆ. ಹಾಗಾಗಿ ಯಾವುದೇ ದೋಷಗಳ ಲೇಷವು ಕೂಡ ಮಹನೀಯರಲ್ಲಿ ಅದು ತಟ್ಟೋದೇ ಇಲ್ಲ ಅಂತ ನಾವು ನಂಬಬಹುದು. ಇಂಥ ಅಪೂರ್ವವಾದ ಚರಿಯನ್ನು ತೋರಿಸಿದವರು ಮಂತ್ರಾಲಯ ಪ್ರಭುಗಳು. ಆದ್ದರಿಂದ ಗೋಪಾಲದಾಸರು ಒಂದು ಕಡೆ ಹೇಳ್ತಾರೆ, ರಾಯರ ಹತ್ರ ಹೋದಾಗ ಏನು ಬೇಡ್ಕೊಳ್ಬಾರ್ದಂತೆ. ರಾಯರ ಸನ್ನಿಧಾನಕ್ಕೆ ಹೋದಾಗ ಮುನಿಯ ನೋಡಿರೋ ಮುಕುತಿ ಧನವ ಬೇಡಿರೋ ಜನುಮರಹಿತರಾಗಿ ನಿಂದು ಘನವರ ವಿವರಾಘವೇಂದ್ರ ಮುನಿಯ ನೋಡಿರೋ ಸಂತರಗೂಡಿ ಸಕಲ ಚಿಂತೆಯ ಬಿಡಿ. ಆ ಮಹನೀಯರನ್ನು ನಂಬಿದರೆ ಎಲ್ಲ ಚಿಂತೆ ಪರಿಹಾರ ಆಗ್ತದೆ. ಅದಕ್ಕೋಸ್ಕರ ರಾಯರ ಹತ್ರ ಹೋದಾಗ ಇದು ಕೊಡ್ರಿ ಅದು ಕೊಡ್ರಿ ಅಂತ ಲೌಕಿಕ ಪ್ರಲೋಭನೆಗಳನ್ನು ಬರೀ ಕೇಳೋದಷ್ಟೇ ಅಲ್ಲ, ಮೋಕ್ಷ ಅನ್ನುವ ಧನವನ್ನು ಕೊಡಿಸುವ ಸಾಮರ್ಥ್ಯ ಮಂತ್ರಾಲಯ ಪ್ರಭುಗಳಿಗಿದೆ. ಹಾಗಾಗಿ ಮುನಿಯ ನೋಡಿರೋ ಮುಕುತಿ ಧನವ ಬೇಡಿರೋ ಅಂತ ರಾಯರ ಭವ್ಯ ಸ್ವರೂಪ ಭವದುಃಖತೂಲ ಸಂಘಾಗ್ನಿಚರ್ಯ ಅಂತ ಎಲ್ಲ ದುಃಖವನ್ನು ಸುಟ್ಟು ಹಾಕ್ತಕ್ಕಂತಹ ಸಾಂತ್ವನೆಯನ್ನು ಭರವಸೆಯನ್ನು ಕೊಡತಕ್ಕಂತಹ ಭವ್ಯ ಸ್ವರೂಪರಾದವರು ಮಂತ್ರಾಲಯ ಪ್ರಭುಗಳು. ಹಾಗಾಗಿ ಅವರ ವೃಂದಾವನದ ಮುಂದೆ ನಿಂತು ಏನೇನೋ ಕೇಳಲಿಕ್ಕೆ ಹೋಗ್ಬೇಡ್ರಿ, ಮುಕುತಿ ಧನವ ಬೇಡಿರೋ ಅಂತ ಮೋಕ್ಷದ ಧನವನ್ನೇ ನೀವು ಪ್ರಾರ್ಥನೆ ಮಾಡಿ ಅಂತ ಗೋಪಾಲದಾಸರು ಪ್ರಾರ್ಥನೆ ಮಾಡ್ತಾರೆ. ಹೀಗೆ ತಮ್ಮ ಜೀವನದಲ್ಲಿ ಅನೇಕ ಘಟನೆಗಳನ್ನು ತೋರಿಸಿದವರು. ಇವತ್ತಿಗೂ ಕೂಡ ಒಬ್ಬರಲ್ಲ ಒಂದು ಥರದ ಭಕ್ತರಿಗೆ ತಮ್ಮ ಚರಿಯನ್ನು ತಾವಿರೋದನ್ನು, ಅವರನ್ನು ನಂಬಿದವರಿಗೆ ಈ ಜಾಗ ಆ ಜಾಗ ಅಂತಲ್ಲ, ಜಗದಾದ್ಯಂತ ಯಾವ ಜಾಗದಲ್ಲಿ ಪರದೇಶದಲ್ಲಿದ್ದಾಗಲೂ ಕೂಡ ರಾಯರ ಒಂದು ಭಾವಚಿತ್ರ ಇಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರೆ ಸಾಕು, ಅವನಿಗೆ ಬೇಕಾದ್ದನ್ನು ಕೊಟ್ಟು ಅನುಗ್ರಹ ಮಾಡತಕ್ಕಂತಹ ಮಹನೀಯರು ಮಂತ್ರಾಲಯ ಪ್ರಭುಗಳು. ಹಾಗಾಗಿ ವೇದವ್ಯಾಸ ಮುನೀಶ ಮಧ್ವಯತಿರ ಟೀಕಾರ್ಯ ವಾಕ್ಯಾಮೃತಂ, ವೇದವ್ಯಾಸ ದೇವರು, ಆಚಾರ್ಯ ಮಧ್ವರು, ಟೀಕಾರಾಯರು ಅವರ ಮಾತನ್ನು ಸರಿಯಾಗಿ ಅರಿತು ಅದನ್ನು ನಮಗೆ ತಮ್ಮ ಅನೇಕ ಕೃತಿಗಳಲ್ಲಿ ಕಟ್ಟಿಕೊಟ್ಟ ಮಹನೀಯರು ಮಂತ್ರಾಲಯ ಪ್ರಭುಗಳು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಅಣುಭಾಷ್ಯ ಅಂತ ಒಂದು ಗ್ರಂಥ ಶ್ರೀಮದ್ ಆಚಾರ್ಯರದು, ಅಂಥ ಅಣುಭಾಷ್ಯಕ್ಕೆ ವ್ಯಾಖ್ಯಾನ ಬರೀತಾರೆ ರಾಯರು. ಅಣುಭಾಷ್ಯದಲ್ಲಿ ನಾವು ಪಾರಾಯಣ ಮಾಡ್ತಾ ಇದ್ದರೆ, ಅಣುಭಾಷ್ಯ ಅಂದರೆ ಸಮಗ್ರ ಬ್ರಹ್ಮಸೂತ್ರ ಭಾಷ್ಯದ ಭಾವವನ್ನು ಅಭಿವ್ಯಕ್ತಿ ಮಾಡುವ ಗ್ರಂಥ. ಆದರೆ ಬ್ರಹ್ಮಸೂತ್ರ 564 ಸೂತ್ರ ಇದ್ದಾವೆ ಬ್ರಹ್ಮಸೂತ್ರಗಳಲ್ಲಿ. ಆದರೆ ಈ ಶ್ಲೋಕಗಳಲ್ಲಿ ಎಲ್ಲೆಲ್ಲಿ ಯಾವ ಸೂತ್ರ ಅಡಕವಾಗಿದೆ ಅಂದರೆ, ರಾಯರು ತತ್ವಮಂಜರಿ ಅಂತ ಅದಕ್ಕೊಂದು ವ್ಯಾಖ್ಯಾನ ಬರೆದು ಮಧ್ವರಾಯರ ಅಣುಭಾಷ್ಯದ ಈ ಶ್ಲೋಕಗಳಿಂದ ಈ ಸೂತ್ರಗಳು ನಮಗೆ ಸಿಗ್ತಾವೆ, ಇಷ್ಟಿಷ್ಟು ಸೂತ್ರಗಳು ಸಿಗ್ತಾವೆ ಅಂತ ಅಂಥ ಭಾವವನ್ನು ತಾವು ಅಭಿವ್ಯಕ್ತಿ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಮಾತನ್ನು ಹೇಳಿ ಸಮಾಪ್ತಿ ಮಾಡ್ತೀನಿ. ಒಮ್ಮೆ ಏನಾಯ್ತಂತೆ, ಇಂದ್ರದೇವರು ಊಟಕ್ಕೆ ಕೂತಿದ್ದರಂತೆ. ಇಂದ್ರದೇವರು ಊಟಕ್ಕೆ ಕೂತಾಗ ಶಚೀದೇವಿ ಬಡಿಸ್ಬೇಕಾದ್ರೆ ಒಳ್ಳೆಯ ಮಜ್ಜಿಗೆ ಊಟ ಆಗಬೇಕು. ಎಂಥದ್ದೇ ಶ್ರೀಮಂತ ಭೋಜನ ಅಂತ ಕರೆಸ್ಕೊಂಡ್ರೂ ಕೂಡ ಅದು ಪರಿಸಮಾಪ್ತಿ ಆಗೋದು ತಿಳಿ ಮಜ್ಜಿಗೆ ಭೋಜನದೊಂದಿಗೆ ಅದು ಪರಿಸಮಾಪ್ತಿ ಆಗಬೇಕು. ಒಬ್ಬ ಕವಿ ಹೇಳ್ತಾನೆ, ಇಂದ್ರದೇವರು ಭೋಜನಕ್ಕೆ ಕೂತಾಗ ಶಚೀದೇವಿ ಬಂದು ಬಡಿಸ್ಬೇಕಾದ್ರೆ ಇಂದ್ರದೇವರು ಹೇಳಿದ್ರು, ಎಲ್ಲ ಸಾಕು, ಮಜ್ಜಿಗೆ ಬಡಿಸು. ಆವಾಗ ಶಚೀದೇವಿ ಹೇಳಿದಂತೆ ಮಜ್ಜಿಗೆ ಇಲ್ಲ ಮನೆಯಲ್ಲಿ. ಇಂದ್ರದೇವರು ಗಾಬರಿ ಆದರು. ಇಂಥ ಸ್ವರ್ಗಲೋಕದಲ್ಲಿ ಅಮರಾವತಿಯಲ್ಲಿ ಮಜ್ಜಿಗೆ ಇಲ್ಲ ಅಂದರೆ ಏನಮ್ಮ ಇದು, ಹಾಕಬೇಕಲ್ಲ, ಯಾಕೆ ಮಜ್ಜಿಗೆ ಇಲ್ಲ?
ಇಲ್ಲ ಮೊಸರಿಲ್ಲ ಹಾಗಾಗಿ ಮಜ್ಜಿಗೆ ಇಲ್ಲ. ಮೊಸರಿಲ್ವಾ? ಮೊಸರು ಯಾಕಿಲ್ಲ? ಹೆಪ್ಪು ಹಾಕ್ತಾ ಇದ್ರಲ್ವಾ? ಇಲ್ಲೇ ಹೆಪ್ಪು ಹಾಕ್ತಾ ಇದ್ವಿ, ಆದರೆ ಹಾಲಿಲ್ಲ ಹಾಗಾಗಿ ಹೆಪ್ಪು ಹಾಕ್ಲಿಕ್ಕೆ ಆಗಲಿಲ್ಲ, ಮೊಸರು ಆಗಲಿಲ್ಲ. ಹಾಲು ಯಾಕೆ ಬಂದಿಲ್ಲ? ಇಷ್ಟೆಲ್ಲ ಧೇನುಗಳಿದ್ದಾವೆ, ಅಂಥದ್ರಲ್ಲಿ ಕಲ್ಪವೃಕ್ಷ, ಚಿಂತಾಮಣಿ, ಕಾಮಧೇನುಗಳು ನಮ್ಮ ಲೋಕದಲ್ಲೇ ಇದ್ದಾಗ ಇಲ್ಲಿ ಯಾಕೆ ಬರ ಮಜ್ಜಿಗೆಗೆ? ಇಲ್ಲ, ಕಾಮಧೇನು ಇದೆ, ಅದು ಪ್ರತಿಭಟನೆ ಮಾಡ್ತಾ ಇದೆ ಅಂದ್ಲಂತ. ಏನು ಪ್ರತಿಭಟನೆ? ಅಲ್ಲ, ಭೂಮಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತ ಒಬ್ಬರು ಇದ್ದು ಭಕ್ತರೆಲ್ಲ ಕೇಳಿದ್ದನ್ನೆಲ್ಲ ಅವರೇ ಕೊಡ್ತಾ ಇದ್ದಾಗ ನನಗೆ ಕಾಮಧೇನು ಅನ್ನುವ ಹೆಸರಾದ್ರೆ ಯಾಕೆ? ಯಾರು ನನ್ನಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪವು ಅಂತ ಅವರ ಶಿಷ್ಯರು ರಾಯರನ್ನು ಸ್ತೋತ್ರ ಮಾಡ್ತಾ ಭಕ್ತ ಜನರು ಕೇಳಿದ್ದನ್ನೆಲ್ಲ ರಾಯರು ಕೊಡ್ತಾ ಇದ್ದಾಗ ನನ್ನ ಕೈಯಲ್ಲಿ ಅದು ಆಗ್ತಾ ಇಲ್ಲ, ನನ್ನಲ್ಲಿ ಯಾರೂ ಬರ್ತಾನೆ ಇಲ್ವಲ್ಲ ಅಂತ ಅನ್ಕೊಂಡು ಬೇಸರ ಮಾಡ್ಕೊಂಡು ಅದು ಮುಷ್ಕರ ಹುಡ್ಬಿಟ್ಟಿದೆ. ಹಾಗಾಗಿ ಅದು ಹಾಲು ಕೊಟ್ಟಿಲ್ಲ, ಹಾಗಾಗಿ ಹೆಪ್ಪಾಕದೇ ಇರೋದ್ರಿಂದ ಮೊಸರಿಲ್ಲ, ಆಮೇಲೆ ಮಜ್ಜಿಗೆ ಇಲ್ಲ ಅಂತ ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ ಒಂದು ಸಮಸ್ಯೆ ಪೂರ್ತಿ ಅಂತ ಹೇಳ್ತಾರೆ. ಹೀಗೆ ಇಂದ್ರದೇವರು ಕೂಡ ಭೋಜನ ಕೂತಾಗ ಅವರಿಗೂ ಮಜ್ಜಿಗೆ ದುರ್ಲಭವಾಯಿತು. ಯಾಕೆಂದರೆ ರಾಯರ ಕಾರುಣ್ಯವನ್ನು ಕಂಡು ಕಾಮಧೇನುವು ಕೂಡ ಮೂಕ ವಿಸ್ಮಿತವಾಗಿಬಿಡ್ತು ಅಂತ ಒಬ್ಬ ಕವಿ ಚಮತ್ಕಾರವಾಗಿ ಹೇಳ್ತಾನೆ. ಇಂಥ ಅಪೂರ್ವವಾದ ಮಹಿಮೆ ಮಂತ್ರಾಲಯ ಪ್ರಭುಗಳದು. ಹೀಗೆ ಅಂಥ ರಾಯರಲ್ಲಿ ಭಕ್ತಿ ಮಾಡಿ ಎಷ್ಟಾಗುತ್ತೋ ಅಷ್ಟು ರಾಯರ ಗ್ರಂಥಗಳನ್ನು ಶ್ರವಣ ಮಾಡಿ, ಅನುಕೂಲ ಇದ್ದರೆ ಅದರ ಅಧ್ಯಯನವನ್ನು ಮಾಡಿ, ಪಾರಾಯಣ ಮಾಡಿ, ಅವರ ಮಹತ್ವವನ್ನು ಅರಿತು ಸೇವೆ ಮಾಡೋದಿದೆಯಲ್ಲ, ಅದು ರಾಯರ ಶೀಘ್ರ ಪ್ರೀತಿ ಕಾರಣವಾಗ್ತದೆ. ನಾವು ಅನೇಕ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಹಾಕಬೇಕಾದ್ರೆ ರಾಯರ ಕಾರುಣ್ಯವನ್ನು ಸ್ಮರಣೆ ಮಾಡಿಕೊಂಡು, ನಾನ್ಯಾಕೆ ಚಿಂತಿಸಲಿ, ನಾನ್ಯಾಕೆ ಧೇನಿಸಲಿ, ತಾನಾಗಿ ಶ್ರೀರಾಘವೇಂದ್ರ ಯತಿ ಒಲಿವಾ. ವ್ಯಾಸತತ್ವಜ್ಞ ತೀರ್ಥರು ಅಂತ ಮಹಾನುಭಾವರು, ಅಗ್ನಿಂಶ ಸಂಭೂತರವರು, ಅವರು ಹೇಳೋದು ನಾನ್ಯಾಕೆ ಚಿಂತಿಸಲಿ, ನಾನ್ಯಾಕೆ ಧೇನಿಸಲಿ, ತಾನಾಗಿ ಶ್ರೀರಾಘವೇಂದ್ರ ಯತಿ ಒಲಿವಾ ಅಂತ. ರಾಯರಂಥ ಮಹನೀಯರು ನಮ್ಮ ಹಿಂದೆ ಇದ್ದಾಗ ನನಗೆ ಯಾವ ಚಿಂತೆ, ಬೇರೆ ಯಾವುದರ ಧ್ಯಾನ ವೇತಕ್ಕೆ ಅಂತ ಹೇಳ್ತಾರೆ. ಹೀಗೆ ಅಂಥ ರಾಯರನ್ನು ಜ್ಞಾನಪೂರ್ವಕವಾಗಿ ಅವರ ಮಹತ್ವವನ್ನು ಅರಿತು ಅವರ ಸೇವೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಪುಟ್ಟ ರಾಯರ ಮಹತ್ವದ ಚಿಂತನೆಯನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.